ಉಮರ್ ಶರೀಫ್ ಸರ್, ಟಿಪ್ಪು ಸುಲ್ತಾನರನ್ನ ಮಹಾಪುರುಷರು ಅಂತ ಹೇಳಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವವರು ಕೂಡ ಅನೇಕರಿದ್ದಾರೆ. ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಅನೇಕರಿದ್ದಾರೆ. ಟಿಪ್ಪು ಸುಲ್ತಾನ ನಿಮ್ಮ ದೃಷ್ಟಿಯಲ್ಲಿ ಭಾರತ ದೇಶದಲ್ಲಿದ್ದಂತಹ ಅನೇಕ ಮಹಾಪುರುಷರ ಪೈಕಿ ಆತ ಕೂಡ ಒಬ್ಬರ? ನಾನು ಟಿಪ್ಪು ಸುಲ್ತಾನ್ ಅವರನ್ನ ಜ್ಞಾಪಿಸ್ಕೊಳ್ಳುವಾಗ ಚೋಳರನ್ನು ಕೂಡ ನಾನು ಜ್ಞಾಪಿಸ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಚೋಳರು ಏನ್ ಕೆಲಸ ಮಾಡಿದ್ರು ಅದೇ ರೀತಿಯ ಕೆಲಸವನ್ನೇ ಟಿಪ್ಪು ಸುಲ್ತಾನ್ ಕೂಡ ಮಾಡಿದ್ರು. ಉದಾಹರಣೆಗೆ ನಿಮ್ಗೆ ಕೊಡಬೇಕಂದ್ರೆ ಅವರು ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಕೆಲವರಿಗೆ ಒಂದು ರೀತಿ ಯುದ್ಧ ಕಾಲದಲ್ಲಿ ಅವ್ರಿಗೆ ಮೇಲೆ ಧ್ವಂಸ ಕೂಡ ಮಾಡಿದ್ದಾರೆ. ಇವಾಗ ಚೋಳರ ನೀವು ಹಿಸ್ಟ್ರಿ ನೋಡಿ, ಬೃಹದೇಶ್ವರ ಟೆಂಪಲ್ ಅನ್ನು ಕಟ್ಟಿದ್ದಾರೆ. ಎಲ್ಲಿ? ಬಿಹಾರ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ. ಅಲ್ಲಿರತಕ್ಕಂಥ ಪಾಲ ಡೈನಾಸ್ಟಿ ಮೇಲೆ ಯುದ್ಧ ಮಾಡಿ ಅಲ್ಲಿ ಒಂದು ಬೃಹದೇಶ್ವರ ಟೆಂಪಲ್ ಅನ್ನು ಸ್ಥಾಪಿಸಿದ್ರು. ಏನಕ್ಕೋಸ್ಕರ? ಅಲ್ಲಿ ಹೋಗಿ ಅದು ಬುದ್ಧ ವಿಹಾರ ಇದ್ದ ಜಾಗವನ್ನ ಅಲ್ಲಿ ಯುದ್ಧ ಮಾಡಿ ಅಲ್ಲಿ ಒಂದು ಗಂಗೈಕೊಂಡ ಚೋಳಪುರಂ ಅಂತ ಅಲ್ಲಿ ಸೃಷ್ಟಿ ಮಾಡಿದ್ರು. ಗಂಗೈಕೊಂಡ ಚೋಳಪುರಂ ಬಿಹಾರ್ನಲ್ಲಿ ಸೃಷ್ಟಿ ಮಾಡಿದ್ರು. ಏನಕ್ಕೋಸ್ಕರ ಅಲ್ಲಿ ಹೋಗಿ ಮಾಡಬೇಕಿತ್ತು ಅಂದ್ರೆ ಇವರು ಶೈವ ಡೈನಾಸ್ಟಿಯನ್ನ ಪ್ರಮೋಟ್ ಮಾಡುವ ಒಂದು ಜನರಾಗಿದ್ರು, ಒಂದು ರಾಜರಾಗಿದ್ರು. ಇವಾಗ ಕಾರ್ನ್ವಾಲಿಸ್ ಒಂದು ಮಾತು ಹೇಳ್ತಾರೆ, ಬ್ರಿಟಿಷ್ ಅವರ ಸೈನ್ಯದಲ್ಲಿ ಇದ್ದ ಕಾರ್ನ್ವಾಲಿಸ್ ಒಂದು ಮಾತು ಹೇಳ್ತಾರೆ. ಟಿಪ್ಪು ಸುಲ್ತಾನ್ ತೀರೋಗಿರುವಾಗ ಅವ್ರು ಹೇಳ್ತಾರೆ, ಇಂಡಿಯಾ ಈಸ್ ಅವರ್ಸ್ ನಾವ್, ಟುಡೇ ಇಂಡಿಯಾ ಈಸ್ ಅವರ್ಸ್. ಅಂದ್ರೆ ನೋಡಿ, ಇವತ್ತಿನ ದಿವಸ ಭಾರತ ನಮ್ಮದು ಅಂತ ಹೇಳುವ ಆ ಬಲ. ಆ ಕಾಲದಲ್ಲಿ ಒಡೆಯರ್ ಕೂಡ ಅಲ್ಲೇ ಇದ್ರು, ಅವಾಗ ನಿಜಾಮ್ ಇದ್ರು, ನವಾಬ್ ಇದ್ರು, ಮರಾಠಗಳು ಇದ್ರು, ಎಲ್ಲರೂ ಇದ್ದಾರೆ. ಆದ್ರೂ ಕೂಡ ಟಿಪ್ಪು ಸುಲ್ತಾನ್ ತೀರೋಗ್ಮೇಲೆ ಲಾರ್ಡ್ ಕಾರ್ನ್ವಾಲಿಸ್ ಹೇಳ್ಕೊಳ್ಳೋದು ಏನಂದ್ರೆ, ಟುಡೇ ಇಂಡಿಯಾ ಈಸ್ ಅವರ್ಸ್. ಅಂದ್ರೆ ಈ ಮನುಷ್ಯ ಸತ್ತೋದ್ರೆ ಭಾರತ ನಮ್ ಕೈಗೆ ಬರುತ್ತೆ, ಇಡೀ ಭಾರತ. ಅಂದ್ರೆ ಕಾರ್ನ್ವಾಲಿಸ್ ಹೇಳಿದ್ದನ್ನ ಅಪ್ಪಟ ಸತ್ಯ ಅಂತ ಹೇಳಿ ನಾವೆಲ್ಲರೂ ಕೂಡ ಈಗ ಅಂದ್ರೆ 2025ರಲ್ಲಿ ಭಾವಿಸಬೇಕು. ಕೇಳಿ, ಇದ್ರಲ್ಲಿ ಮರಾಠ ಇದ್ರಲ್ಲ ಅವಾಗ. ಓಕೆ, ಮರಾಠ ನೀವು ಅದನ್ನ ಹೇಳೋದಕ್ಕೆ ನಾನು ಇದನ್ನ ಹೇಳ್ತಿದ್ದೀನಿ ಸರ್. ಒಂದೇ ನಿಮಿಷ ಕ್ಷಮೆ ಇರಲಿ ಅಡ್ಡಣ್ಣ ಸರ್, ಒಂದೇ ನಿಮಿಷ. ಅಖಿಲ್ ಹಿತ್ ಪ್ಯಾಟ್ರಿಕ್, ಬ್ರಿಟನ್ ಬ್ಯಾಂಕ್, ಅದರ ಜೊತೆಯಲ್ಲೇ ಮಾರ್ಕ್ ವಿಲ್ಸ್, ಇವರೆಲ್ಲ ಬರೆದಿರೋದೇನು? ಟಿಪ್ಪು ಒಬ್ಬ ನೀವು ಹೇಳಿ, ಇನ್ನೊಂದೆರಡು ಹೆಸರು ಹೇಳಿ. ಪ್ರಶ್ನೆ ಅವರಿಗಿರೋದ್ರಿಂದ ನೀವು ಇವ್ರ ಉತ್ತರ ಆದ್ಮೇಲೆ ನೀವು ಬನ್ನಿ. ಇವರೆಲ್ಲ ಹೇಳಿದ್ದೇನು ಮತ ಅಂತ ಅಂದ್ರೆ ನಾವು ಬ್ರಿಟಿಷರಲ್ಲೇನೆ ಹೇಳಿದ್ದನ್ನ ನಾವು ನಿಜ ಅಂತ ಒಪ್ಬೇಕು. ಆದ್ರೆ ಬ್ರಿಟಿಷರ ಹಿಸ್ಟೋರಿಯನ್ಸ್ ಅಲ್ಲಿ ಟಿಪ್ಪು ಸುಲ್ತಾನ್ ಮತಾಂಧ ಅಂತ ಬರೆದವ್ರನ್ನ ಒಬ್ಬಾರ್ದು, ಯಾಕಂದ್ರೆ ಬ್ರಿಟಿಷರ ವಿರುದ್ಧ ಇದ್ದ ಟಿಪ್ಪು ಸುಲ್ತಾನ. ನಾನೇನು ಹೇಳ್ತೇನೆ ಅಂದ್ರೆ, ಒಂದೇ ಮಾನದಂಡ ಇರಬೇಕು. ನೀವು ಟಿಪ್ಪು ಸುಲ್ತಾನ್ ಅನ್ನ ನೀವು ಮತಾಂಧ ಅಂದ್ರೆ ಕರೆದ್ರೆ ನಾನ್ ನಿಮ್ಗೆ ಐ ವಿಲ್ ಕ್ಲಾಪ್, ಓಕೆ ವೆರಿ ಗುಡ್ ಮತಾಂಧ ಅಂತ ಕರೆದ್ಬಿಟ್ರಿ. ಚೋಳರನ್ನ, ರಾಜರಾಜ ಚೋಳರನ್ನ ಏನಂತ ಕರಿತೀರಿ? ನಾನು ಹೇಳಿದೆ ನಿಮಗೆ, ಮಹಿಪಾಲ ಎನ್ನುವ ಒಬ್ಬ ರಾಜನನ್ನ ಕೊಂದಾಕಿ ಮತ್ತೆ ಅಲ್ಲಿರತಕ್ಕಂಥ ಪಾಲ ಡೈನಾಸ್ಟಿಯನ್ನು ಫಿನಿಶ್ ಮಾಡಿ ಅಲ್ಲಿ ಬೃಹದೇಶ್ವರ ಟೆಂಪಲ್ ಅನ್ನ, ಬುದ್ಧ ವಿಹಾರನ್ನ ಕೆಡವಿ ಅಲ್ಲಿ ಮಾಡುವಂತ ಕೆಲಸ ಮಾಡಿದ್ರಲ್ಲ. ಮತ್ತೆ ಅದೇ ರೀತಿ ಒಬ್ಬ ಕುಲೋತ್ತಂಗ ಚೋಳ ಎನ್ನುವ ಒಬ್ಬ ವ್ಯಕ್ತಿ ರಾಮಾನುಜಾಚಾರ್ಯನ್ನ ಅಲ್ಲಿಂದ ಆಚೆ ಕಳಿಸಿ, ನೀವು ಶ್ರೀರಂಗಂಗೆ ಇರಕ್ಕೆ ಸಾಧ್ಯ ಇಲ್ಲ, ನೀವು ಹೋಗಿ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೋಗಿ ಮೇಲ್ಕೋಟೆವರೆಗೆ ಬಂದ್ರಲ್ಲ ರಾಮಾನುಜಾಚಾರ್ಯ. ಅಂದ್ರೆ ಕುಲೋತ್ತಂಗ ಚೋಳಯನ್ನ ಏನಂತ ಹೇಳ್ತೀರಾ? ಮತಾಂಧ ಅಂತ ಕರೆದು ಬಿಡ್ತೀರಾ? ರಾಜರಾಜ ಚೋಳನ್ನ ಮತಾಂಧ ಅಂತ ಕರೆದು ಬಿಡ್ತೀರಾ? ಕರೆದು ಬಿಡಿ. ನಾನು ಏನಂತ ತಿಳ್ಕೊಂಡ್ರೆ, ಒಂದೇ ಮಾನದಂಡವನ್ನು ಉಪಯೋಗ ಮಾಡಿ. ಯಾಕೆ ಟಿಪ್ಪು ಸುಲ್ತಾನ್ಗೆ ಒಂದು ನೋಡಿ, ಟಿಪ್ಪು ಸುಲ್ತಾನ್ ಬಗ್ಗೆ ಒಂದು ಮಾತಾಡಿದ್ರು ನಮ್ಮ ಗೌರವಾನ್ವಿತ ಅರಸ್ ಅವರು. ನೋಡಿ, ಕ್ಯಾಲಿಫೇಟ್ಗೆ ಅವ್ರ ಪತ್ರ ಬರೆದಿರೋದು ಸತ್ಯ. ಏನಂತ ಹೇಳಿ, ಇಲ್ಲಿ ಬ್ರಿಟಿಷರು ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾ ಇದಾರೆ, ನೀವು ನಮ್ಗೆ ಸಹಾಯಕ್ಕೆ ಬನ್ನಿ ಅಂತ. ಬಟ್ ಆ ವೇಳೆಯಲ್ಲಿ ಕ್ಯಾಲಿಫೇಟ್ ಏನ್ ಹೇಳ್ಕೊತಾರೆ ಗೊತ್ತಾ? ನಾವು ಬ್ರಿಟಿಷರ ಜೊತೆಗೆ ಒಡಂಬಡಿಕೆ ಮಾಡ್ಕೊಂಡಿದೀವಿ, ನಾವು ಬ್ರಿಟಿಷ್ ಜೊತೆಗೆ ಒಡಂಬಡಿಕೆ ಮಾಡಿದೀವಿ. ನಮ್ಮ ಯುದ್ಧ ನೆಪೋಲಿಯನ್ ಬೋನಪಾರ್ಟಿ ಮೇಲೆ ಇದೆ. ನೆಪೋಲಿಯನ್ ಬಂದು ಒಬ್ಬ ಫ್ರೆಂಚ್ಗೂ ನೆಪೋಲಿಯನ್ ಬೋನಪಾರ್ಟಿಗೂ, ಐ ಮೀನ್ ಲೈಕ್ ಫಾರ್ ಟಿಪ್ಪು ಸುಲ್ತಾನ್ಗೂ ನೆಪೋಲಿಯನ್ ಬೋನಪಾರ್ಟಿಗೂ ಒಳ್ಳೆ ಸಂಬಂಧ ಇತ್ತು, ಫ್ರೆಂಡ್ಶಿಪ್ ಇತ್ತು. ನೋಡಿ, ಇದರಲ್ಲಿ ಮತಾಂಧ ಇದ್ರೆ ಹೇಗೆ ನೆಪೋಲಿಯನ್ ಬೋನಪಾರ್ಟಿ ಜೊತೆಗೆ ಒಳ್ಳೆ ಸಂಬಂಧ ಬೆಳೆಸ್ಕೊಂಡ ಒಬ್ಬ ಕ್ರಿಶ್ಚಿಯನ್ ಜೊತೆಗೆ ಉತ್ತರ ಕೊಡ್ಲಿ, ಇದಕ್ಕೆ ಉತ್ತರ ಕೊಡ್ಲಿ. ಯಾಕಂದ್ರೆ ಇಸ್ಲಾಂ ಹೆಸರಲ್ಲಿ ದೇಗುಲಗಳನ್ನ ಕೆಡವದ್ದನ್ನ ಅಡ್ಡಣ್ಣ ಸರ್ ಮಾತನಾಡ್ತಿರೋದಾ? ಇಲ್ಲ, ನಾನು ಮುಗಿಸೇ ಇಲ್ಲ ಅಲ್ಲಿ. ನಾನು ಏನ್ ಹೇಳ್ಕೊಳ್ತಂದ್ರೆ, ಬ್ರಿಟಿಷ್ ಅಂದ್ರೆ ಇವರು ಹೇಳಿದಂಗೆ ಕ್ಯಾಲಿಫೇಟ್ಗೆ ಪತ್ರ ಬರೆದಿರೋದು ಸತ್ಯ. ಆದ್ರೆ ನಾವು ಕ್ಯಾಲಿಫೇಟ್ ತರ್ತೀವಂತ ಟಿಪ್ಪು ಸುಲ್ತಾನ್ ಹೇಳಿಲ್ಲ, ಒಂದು ವಿಷಯ. ಎರಡನೇ ವಿಷಯ, ಮುಘಲ್ಸ್ ರಾಜಕೀಯ ಮಾಡ್ತಿರುವಾಗ, ಆಡಳಿತ ಮಾಡುವಾಗ ಅಲ್ಲಿರತಕ್ಕಂಥ ನವಾಬ್ ಆಫ್ ಆರ್ಕಾಟ್
ಅವ್ರು ಬಂದು ಮುಘಲ್ಗೆ ಕೆಲಸ ಮಾಡ್ತಿದ್ರು, ಅವ್ರು ಗವರ್ನರ್ ಇದ್ರು, ಆದ್ರೆ ಅವ್ರ ಜೊತೆಗೆ ಯುದ್ಧ ಮಾಡ್ತಿದ್ರು ಟಿಪ್ಪು ಸುಲ್ತಾನ್. ಸರಿ, ಆಯ್ತು. ನೋಡಿ, ಇವಾಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಡ್ಡಣ್ಣ ಸರ್ ಇಬ್ರು ಕೂಡ ಉತ್ತರ ಕೊಡ್ಲಿ. ಟಿಪ್ಪು ಸುಲ್ತಾನ ಮತಾಂಧ ಹೇಗೆ? ಬೇರೆ ದೊರೆಗಳು ಏನ್ ಮಾಡಿದ್ರು ಅದನ್ನೇ ಟಿಪ್ಪು ಸುಲ್ತಾನ ಕೂಡ ಮಾಡಿರೋದು. ಅವರು ಮಂದಿರ ಕಟ್ಟಿ ಮತ್ತೊಂದು ಮಂದಿರ ಕಟ್ಟಿದ್ರು, ಬುದ್ಧ ವಿಹಾರಗಳನ್ನ ಕೆಡವಿಬಿಟ್ಟು ಮಂದಿರ ಕಟ್ಟಿದ್ರು. ಟಿಪ್ಪು ಸುಲ್ತಾನ ಮಂದಿರ ಕೆಡವಿಬಿಟ್ಟು ಮಸೀದಿ ಕಟ್ಟ, ಚರ್ಚ್ನ ಕೆಡವಿಬಿಟ್ಟು ಮಸೀದಿನ ಕಟ್ಟ. ಇದರಲ್ಲಿ ಮತಾಂಧ ಅಂತ ಹೇಳಿ ಅವನನ್ನ ಮಾತ್ರ ಕರೀಲಿಕ್ಕೆ ಹೆಂಗ್ ಸಾಧ್ಯ? ಅಡ್ಡಣ್ಣ ಸರ್ ಉತ್ತರ ಕೊಡ್ಲಿ, ಅದಾದ್ಮೇಲೆ ರೋಹಿತ್. ಈಗ ನಾನು ಶರೀಫರ ಬಗ್ಗೆ ನಾನು ಮೊನ್ನೆ ಹೇಳಿದೆ, ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಯಾಕೆ ಗೊತ್ತಾ ಶರೀಫರ ಬಗ್ಗೆ ಗೌರವ? ನಾವೆಲ್ಲ ಹಿಂದೂಗಳು ಯಾವುದೋ ಒಂದು ಕಾಲದಲ್ಲಿ ಮುಸ್ಲಿಮರಾದವರು ಅಂತ ಅವರು ಒಂದು ಡಿಬೇಟ್ ಅಲ್ಲಿ ಹೇಳಿದ್ರು. ಆದ್ದರಿಂದ ನನಗೆ ಅವ್ರ ಬಗ್ಗೆ ನನ್ನ ತಮ್ಮ ಶರೀಫರ ಬಗ್ಗೆ ನನಗೆ ತುಂಬಾ ಗೌರವ. ನಾವು ಇಲ್ಲಿ ಯಾವಾಗ ಈ ಟಿಪ್ಪು ಸುಲ್ತಾನ ಅಂತ ಹೇಳುವ ವ್ಯಕ್ತಿಯನ್ನ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಬಿಂಬಿಸಲಿಕ್ಕೆ ಹೊರಟರೋ ಆಗ ನಮ್ಮ ತಗಾದೆ ತೆಗೆದದ್ದು. ಅವನ ಮತಾಂಧ ಕೃತ್ಯಗಳನ್ನು ನಾವು ಬೆಳಕಿಗೆ ತರಲಿಕ್ಕೆ ತೊಡಗಿದ್ದು. ಸ್ವಾತಂತ್ರ್ಯ ಹೋರಾಟಗಾರ ಈಗ ನೋಡಿ, ಅವನ ವಿರುದ್ಧ ಮರಾಠರು, ನಿಜಾಮರು, ಕೊಡಗಿನ ಅರಸರು, ಕೊಡವರು, ಕೇರಳದ ನಾಯರುಗಳು ಒಬ್ರು ಇಬ್ಬರಲ್ಲ. 1799ರಲ್ಲಿ ಆ ಟಿಪ್ಪು ಸುಲ್ತಾನ್ ಹತರಾದಾಗ ಆ ಯುದ್ಧವೇ ನಡೆದಿಲ್ಲ. ಇಡೀ ಕೋಟೆಯಲ್ಲಿ ಬಂದಿಯಾತ ಸಾಮಾನ್ಯ ಸೈನಿಕರ ನನ್ನ ಪ್ರಶ್ನೆ ಅದಾಗಿರ್ಲಿಲ್ಲ. ನನ್ನ ಪ್ರಶ್ನೆ ಅನುಮಾನ ಅದಾಗಿರ್ಲಿಲ್ಲ. ಕೋಟೆಯ ಒಳಗೆ ಏನು ಯುದ್ಧ? ಉತ್ತರ ಬರ್ತಿದೆ ಕೇಳಿ. ಹೌದಾ? ಅಲ್ಲಲ್ಲ, ಅವ್ರ ಪ್ರಶ್ನೆ ಇದ್ದಿದ್ದು ಟಿಪ್ಪು ಸುಲ್ತಾನ್ ಮಾತ್ರ ಅದ್ ಹೇಗೆ ಮತಾಂಧ ಆಗ್ಬಿಡ್ತಾರೆ? ಚೋಳರು ಮಾಡಿದ್ದು ಅದೇ ಕೆಲಸ. ಮತಾಂಧ ಅಂತ ಹೇಳೋದಕ್ಕೆ ಅವರು ಸೆಕ್ಯುಲರ್ ವ್ಯಕ್ತಿ ಆಗಿರಲಿಲ್ಲ. ಯಾಕೆಂದ್ರೆ ಅವರು ಸೆಕ್ಯುಲರ್ ವ್ಯಕ್ತಿ ಆಗಿರಲಿಲ್ಲ. ಒಂದು ಕೆಲಸ ಮಾಡಿ ಮತಾಂಧ ಯಾಕೆಂದ್ರೆ ಮತಾಂತರವನ್ನ ಮಾಡ್ತಾನೆ. ಯಾಕೆ ಮತಾಂತರ ಮಾಡಬೇಕು? ಒಬ್ಬ ಈಗ ಯುದ್ಧದಲ್ಲಿ ಕೊಲ್ಲಲಿ. ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಸರಿ ಸಾಹೇಬ್ರೆ, ಕೊಡಗಿನಲ್ಲಿ ಯುದ್ಧ ಮಾಡಿ ಕೊಡವರನ್ನ ಕೊಲ್ಲಲಿ. ಕೊಡವರು ವೀರರು ಶೂರರು, ಸಾಯಲಿಕ್ಕೆ ಹೆದರುತ್ತಿರಲಿಲ್ಲ. ಆದರೆ ಕೊಡವರನ್ನ ಎಳ್ಕೊಂಡು ಬಂದು ಗಂಜಾಮಿನಲ್ಲಿ ಸುನ್ನತ್ ಮಾಡಿ ಮತಾಂತರಗೊಳಿಸಿದ್ರು. ನನ್ನ ಒಬ್ಬ ನೋಡ್ರೆ ಮೈಸೂರು ಜಾಸ್ತಿ ಇದ್ದಾರೆ. ಸುಮ್ಮನೆ ಏನೇನೋ ಮನಸ್ಸು ಬಂದಂತೆಲ್ಲ ಮಾತಾಡಂಗಿಲ್ಲ. ನೀವು ಮಾತಾಡ್ತಾ ಇದ್ದೀರಂತ ಸೈಲೆಂಟ್ ಇರೋಕ್ಕಾಗಲ್ಲ ಇಲ್ಲಿ. ಅವನು ನೀವು ಮತಾಂಧ ಅಂತ ಹೇಳಿ ಚೆಕ್ ಮಾಡ್ಬೇಕಾದ್ರೆ ಉಡುಪಿ ಅಥವಾ ಶೃಂಗೇರಿ ಮಠದ ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟ್ ಅಲ್ಲಿ ಹೋಗಿ ಹೇಳ್ರಿ ಅವ್ರಿಗೆ ಡಿಲೀಟ್ ಮಾಡಕ್ಕೆ. ಪ್ರಶ್ನೆಗೆ ಉತ್ತರ ವೆಬ್ಸೈಟ್ ಅಲ್ಲಿ ಇರೋದನ್ನ ಡಿಲೀಟ್ ಮಾಡಕ್ಕೆ ಹೇಳ್ರಿ. ಪೂರ್ಣಯ್ಯನ ಬಗ್ಗೆ ಇತಿಹಾಸ ಯಾಕೆ ಪೂರ್ಣಯ್ಯ ಮುಸ್ಲಿಮರು ಯಾಕೆ ಮಾಡಕ್ ಆಗ್ಲಿಲ್ಲ ಅವರು? ಆಯ್ತು ಯಜಕನ್ ಸರ್, ನಿಮಗೆ ನಾನು ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತೀನಿ. ಯುದ್ಧ ಮಾಡಿ ನೀವು ಮತ್ತೊಂದು ಸಾಮ್ರಾಜ್ಯದ ದೊರೆಯನ್ನ ಕೊಲ್ತೀರಾ ಅಥವಾ ಸಾಮ್ರಾಜ್ಯದ ಸೈನಿಕರನ್ನ ಕೊಲ್ತೀರಾ, ಅದಾದ ನಂತರದಲ್ಲಿ ನಿಮ್ಮ ಸಂಪ್ರದಾಯದ ದೇವಸ್ಥಾನ ಕಟ್ತೀರಾ, ಅದ್ರ ಬಗ್ಗೆ ಆಕ್ಷೇಪ ಇಲ್ಲ. ಬಲವಂತರ ಮತಾಂತರವನ್ನ ಚೋಳರು ಮಾಡಲಿಲ್ಲ, ಮಾಡಿದ್ದು ಟಿಪ್ಪು ಸುಲ್ತಾನ, ಹಾಗಾಗಿ ಆತ ಮತಾಂಧ ಅನ್ನೋದು ಅವ್ರ ಉತ್ತರ.